ಅಪ್ಪು ರೀ ರಿಲೀಸ್ ಸಖತ್ ಸದ್ದು ಮಾಡಿತ್ತು. ಈಗ ಸಿನಿಮಾ ಜೊತೆ ಒಂದು ಪೋಸ್ಟ್ ಕೂಡ ಭಾರಿ ವೈರಲ್ ಆಗ್ತಾ ಇದೆ. ದೊಡ್ಡ ಮನೆ ಸೊಸೆಗೆ ಅಪ್ಪು ಹೇಳಿದ ಕೊನೆ ಮಾತಿದು. ಪುನೀತ್ ರಾಜ್ಕುಮಾರ್ ಹುಟ್ಟು ಹಬ್ಬದಂದು ದೊಡ್ಡ ಮನೆ ಸೊಸೆ ಪೋಸ್ಟ್. ಹಾಗಾದ್ರೆ ಯಾರು ಆ ದೊಡ್ಡ ಮನೆ ಸೊಸೆ ಅಂತೀರಾ? ಏನ್ ಆ ಪೋಸ್ಟ್? ಈ ಕುರಿತು ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ಯಸ್, ಪುನೀತ್ ರಾಜ್ಕುಮಾರ್ ಅವರನ್ನ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ 2021ರಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಇಹಲೋಕವನ್ನ ತ್ಯಜಿಸಿದ್ದಾರೆ. ಅಪ್ಪು ಅವರಿಗೆ ಫ್ಯಾನ್ಸ್ ತುಂಬಾನೇ ಜನ ಇದ್ದಾರೆ. ಅಪ್ಪು ಸಿನಿಮಾ ರೀ ರಿಲೀಸ್ ಆಗಿ ಸಖತ್ತಾಗಿ ಸದ್ದು ಮಾಡಿತ್ತು. ಆ ಒಂದು ರೀ ರಿಲೀಸ್ ವಿಚಾರವಾಗಿ ಅಥವಾ ಆ ಒಂದು ರೀ ರಿಲೀಸ್ಗೆ ಎಲ್ಲಾ ಸೆಲೆಬ್ರಿಟಿಗಳು ಕೂಡ ಆಲ್ಮೋಸ್ಟ್ ಆಲ್ ಹೋಗಿದ್ರು. ಈಗ ಈ ಒಂದು ಸಿನಿಮಾ ಜೊತೆಗೆ ಒಂದು ಪೋಸ್ಟ್ ಕೂಡ ವೈರಲ್ ಆಗ್ತಾ ಇದೆ. ದೊಡ್ಡ ಮನೆ ಸೊಸೆಗೆ ಅಪ್ಪು ಒಂದು ಕೊನೆಯ ಮಾತನ್ನ ಹೇಳಿದ್ದಾರಂತೆ. ಪುನೀತ್ ರಾಜ್ಕುಮಾರ್ ಹುಟ್ಟು ಹಬ್ಬದಂದು ದೊಡ್ಡ ಮನೆಯ ಸೊಸೆ ಆ ಒಂದು ಪೋಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಆ ಪೋಸ್ಟ್ ನಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಯುವ ಪತ್ನಿ ಶ್ರೀದೇವಿ ಭೈರಪ್ಪ ಅಪ್ಪು ಬರ್ತ್ಡೇಗೆ ಪೋಸ್ಟ್ ಹಾಕಿದ್ದಾರೆ. ವಿದೇಶದಲ್ಲಿರುವಂತಹ ಶ್ರೀದೇವಿ ಭೈರಪ್ಪ ಪೋಸ್ಟ್ ಫುಲ್ ವೈರಲ್ ಆಗ್ತಾ ಇದೆ. ಅಪ್ಪು ಕೇವಲ ಹೆಸರಲ್ಲ, ನನ್ನಂತಹ ಕನ್ನಡಿಗರಿಗೆ ಇಂದು ಎಮೋಷನ್. ಅವರ ಜೊತೆ ಸಮಯವನ್ನ ಕಳೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ. ನೆಗೆಟಿವ್ ಆಗಿ ಶೇಪ್ ಕೊಡೋ ಕಥೆಗಳ ಬಗ್ಗೆ ಅಪ್ಪು ಬೇಸರ ವ್ಯಕ್ತಪಡಿಸ್ತಾ ಇದ್ರು. ಕೇವಲ ಹಣಕ್ಕಾಗಿ ಸಿನಿಮಾ ಮಾಡ್ತಿದ್ದಾರೆ. ಪ್ರತಿಷ್ಠೆಗೋಸ್ಕರ ಸಿನಿಮಾ ಮಾಡೋದನ್ನ ಅಪ್ಪು ಪ್ರಶ್ನಿಸಿದ್ರು. ನಮ್ಮ ಸಮಾಜದ ಮೆಂಟಾಲಿಟಿಯ ಕುರಿತು ಅಪ್ಪು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಇನ್ಸ್ಟಾಗ್ರಾಮ್ನಲ್ಲಿ ಶ್ರೀದೇವಿ ಭೈರಪ್ಪ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ಎಸ್, ಶ್ರೀದೇವಿ ಭೈರಪ್ಪ ಅವರು ಈ ಹಿಂದೆ ಸುದ್ದಿಯಲ್ಲಿ ಇದ್ರು. ದೊಡ್ಡ ಮನೆ ಸೊಸೆ ಅವರು ಯುವ ಅವರ ಒಂದು ಪತ್ನಿಯಾಗಿದ್ರು. ಈಗ ಅವರು ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆದಿದ್ದಾರೆ. ಅಪ್ಪು ಜೊತೆ ನಾನು ಸಮಯವನ್ನ ಸ್ಪೆಂಡ್ ಮಾಡಿದ್ದೀನಿ, ಸಮಯವನ್ನ ಕಳೆದಿದ್ದೀನಿ. ಅದನ್ನ ಹೇಳೋಕೆ ಅಸಾಧ್ಯವಾಗಿರುವಂತಹ ಆ ಒಂದು ಕ್ಷಣ ಇವಾಗಲೂ ಕೂಡ ಅಪ್ಪು ನಮಗೆ ನೆನಪಿಗೆ ಬರ್ತಾರೆ. ವಿದೇಶದಲ್ಲಿ ಇದ್ರೂ ಕೂಡ ಶ್ರೀದೇವಿ ಭೈರಪ್ಪ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಅದು ಫುಲ್ ವೈರಲ್ ಆಗಿದೆ. ಅಪ್ಪು ಕೇವಲ ಹೆಸರಲ್ಲ, ನಮ್ಮಂತಹ ಕನ್ನಡಿಗರಿಗೆ ಅದೊಂಥರ ಎಮೋಷನ್ ಅಂತ. ಅಪ್ಪು ಅಂತ ಹೇಳಿದ್ರೆ ಒಂದು ಎಮೋಷನ್ ಬರುತ್ತೆ. ನಮ್ಮ ಸುತ್ತಲೂ ಕೂಡ ಅಪ್ಪು ಅಂತ ಹೇಳಿದ ತಕ್ಷಣ ಒಂದು ಎಮೋಷನ್ ಸೃಷ್ಟಿಯಾಗುತ್ತೆ. ಅವರ ಜೊತೆಗೆ ಸಮಯ ಕಳೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ನೆಗೆಟಿವ್ ಆಗಿ ಶೇಪ್ ಕೊಡೋ ಕಥೆಗಳ ಬಗ್ಗೆ ಅಪ್ಪು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಕೇವಲ ಹಣಕ್ಕಾಗಿ ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಸ್ವಲ್ಪ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಪ್ರತಿಷ್ಠೆಗೋಸ್ಕರ ಸಿನಿಮಾ ಮಾಡೋದನ್ನ ಅಪ್ಪು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ನಮ್ಮ ಸಮಾಜದ ಮೆಂಟಾಲಿಟಿಯ ಕುರಿತಾಗಿ ಅಪ್ಪು ಪ್ರಶ್ನೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಬಹುದೊಡ್ಡ ಪ್ಯಾರಾಗ್ರಾಫ್ಗಳಲ್ಲಿ ದೊಡ್ಡ ದೊಡ್ಡ ಸಾಲುಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನ ಶ್ರೀದೇವಿ ಅವರು ನೆನಪು ಮಾಡಿಕೊಂಡಿದ್ದಾರೆ. ಅಪ್ಪು ಅವರನ್ನ ಶ್ರೀದೇವಿ ಅವರು ಮಾತ್ರ ನೆನಪು ಮಾಡ್ಕೊಳ್ಳೋದಲ್ಲ, ಇಡೀ ಜಗತ್ತೇ ನೆನಪು ಮಾಡಿಕೊಳ್ಳುತ್ತೆ. ಅದರಲ್ಲೂ ಕೂಡ ಕರುನಾಡು ಇನ್ನೂ ಕೂಡ ಜಾಸ್ತಿ ನೆನಪು ಮಾಡಿಕೊಳ್ಳುತ್ತೆ. ಅಪ್ಪು ಅಭಿಮಾನಿಗಳಂತೂ 50ನೇ ಹುಟ್ಟು ಹಬ್ಬವನ್ನ ತುಂಬಾ ಖುಷಿಯಾಗಂತೂ ಸೆಲೆಬ್ರೇಟ್ ಮಾಡಿರ್ಲಿಕ್ಕಿಲ್ಲ. ಯಾಕಂದ್ರೆ ಅಪ್ಪು ನಮ್ಮೊಟ್ಟಿಗೆ ಇಲ್ಲ. ಆ ಒಂದು ಕಾರಣಕ್ಕೆ ಎಲ್ರಿಗೂ ಕೂಡ ಬೇಸರವಿದೆ. ಅಪ್ಪು ಅಜರಾಮರ. ಹೌದು, ಅಂದ್ರೆ ಈಗ ಶ್ರೀದೇವಿ ಅವರ ವಿಚಾರಕ್ಕೆ ಬರುವುದಾದ್ರೆ ಅವರು ಒಂದಿಷ್ಟು ಪೋಸ್ಟ್ಗಳನ್ನ ಹಾಕೊಂಡಿದ್ದಾರೆ. ದೊಡ್ಡ ಮನೆ ಸೊಸೆ ಹಾಕೊಳ್ಳೇಬೇಕು ಪೋಸ್ಟ್ಗಳನ್ನ. ಅವರು ಅಪ್ಪು ಸರ್ ಜೊತೆಗೆ ಓಡಾಡಿರ್ತಾರೆ, ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಓಡಾಡಿರ್ತಾರೆ, ಅವ್ರ ಜೊತೆ ಮಾತನಾಡಿರ್ತಾರೆ. ಸೊ ಒಂದಿಷ್ಟು ಕ್ಷಣಗಳ ಒಳ್ಳೊಳ್ಳೆ ಕ್ಷಣಗಳನ್ನ ಅವರು ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅವರ ಪೋಸ್ಟ್ ಅನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಕೊನೆಯದಾಗಿ ಹೇಳೋದಾದ್ರೆ ಅಪ್ಪು ಅಜರಾಮರ.